ಸುಗುಣ, ನೀನು ಟಿಫನ್ ಆರ್ಡರ್ ಮಾಡ್ತಿರೋ, ನಾನು ಹೋಗಿ ಲ್ಯಾಂಡ್ಲೈನಿಂದ ಒಂದು ಫೋನ್ ಮಾಡ್ಕೊಂಡು ಬರ್ತೀನಿ. ಆಯ್ತು. ಓಕೆನಾ? ನನ್ನ ಹೆಂಡತಿ ಜೊತೆ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೆ. ಏನ್ ವಿಷಯ? ನಾನು ಯಾವಾಗಲೂ ಹೇಳೋದು ಒಂದೇ ಸರ್, ನಿಮ್ಮ ಹೆಂಡತಿ ಅವ್ರ ಲವರ್ ಜೊತೆ ಅನ್ನವರಂಗ್ ಬಂದಿದ್ದು ನಿಜ. ನಿಮ್ಮ ಹೆಂಡತಿ ನಿಮ್ಮನ್ನು ಮರಳು ಮಾಡಿದ್ದಾರೆ, ಅದಕ್ಕೆ ನಾನು ನಂಬ್ತಿಲ್ಲ. ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ. ನೀನು ಎಷ್ಟು ಸಲ ಹೇಳಿದ್ರು ನಾನು ಇದೇ ಮಾತು ಹೇಳ್ತೀನಿ. ನಿಮ್ಮ ಹೆಂಡತಿ ಬಗ್ಗೆ ಸುಳ್ಳು ಹೇಳೋದ್ರಿಂದ ನಂಗೇನು ಉಪಯೋಗ ಇದೆ ಸರ್? ನನ್ನ ಹತ್ರ ಇದ್ದಿದ್ದ ಫೋಟೋ ಮಿಸ್ ಆಗಿರ್ಬೋದು ಸರ್, ಆದ್ರೆ ನಿಮ್ಮ ಹೆಂಡತಿನ ಪ್ರೀತಿ ಮಾಡ್ದೋನು ಖಂಡಿತ ನಂಗೆ ಎಲ್ಲಾದ್ರೂ ಕಾಣಿಸ್ತಾನೆ. ಅವನ್ನ ನೇರವಾಗಿ ನಿಮ್ಮ ಹತ್ರ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿ ಅವ್ರ ಪ್ರೀತಿ ವ್ಯವಹಾರನ ಬಯಲ್ ಮಾಡೇ ಮಾಡ್ತೀನಿ. ಬರ್ತೀನಿ ಸರ್. ಪ್ರೂವ್ ಮಾಡೇ ಮಾಡ್ತೀನಿ. ಹಲೋ ಕೈಲಾಶ್. ಹಾಯ್. ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ರಾತ್ರಿನೂ ನೀವಿಬ್ರು ಸೇರ್ಲಿಲ್ಲ ಅಲ್ವಾ? ನಿಂಗೆ ಗೊತ್ತು? ಹನಿಮೂನ್ಗೆ ಬಂದವ್ರ ಮುಖ ಖುಷಿಯಾಗಿರ್ಬೇಕು, ಆದ್ರೆ ನೀನ್ ಡಲ್ ಆಗಿದೆಯಲ್ಲ, ಅದಕ್ಕೆ ಡೌಟ್ ಬಂದು ಕೇಳ್ದೆ. ಹಾ, ಡೋಂಟ್ ವರಿ ಬ್ರದರ್, ಇನ್ನೊಂದು ರಾತ್ರಿ ಇದೆಯಲ್ಲ. ಸರಿ ಬಾ, ಟಿಫನ್ ಮಾಡೋಣ ಬಾ. ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೀವೇನು ಮಾತಾಡೋ ಅಗತ್ಯ ಇಲ್ಲ. ಪ್ಲೀಸ್ ಕಣ್ರಿ, ನಾನು ಹೇಳೋದು ಸ್ವಲ್ಪ ಕೇಳಿ. ಸರಿ ಹೇಳಿ. ನಿಮ್ಗೆ ನನ್ನ ಮೇಲೆ ಕುತ್ತಿಗೆವರೆಗೂ ಕೋಪ ಇದೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನನ್ನಿಂದ ನೀವು ಅವಮಾನ ಅನುಭವಿಸಿದ್ದೀರಾ. ನಮ್ಮ ಅತ್ತೆಯವರು ನಿಮ್ಮನ್ನು ಹೊಡೆದ್ರು, ಇಲ್ಲ ಅಂತಿಲ್ಲ. ಅದಕ್ಕೆ ನಾನು ನಿಮಗೆ ಸಮಜಾಯಿಷಿ ಕೊಡೋಣ ಅಂತ ಬಂದೆ. ನಾನೊಬ್ಬ ವ್ಯಕ್ತಿನ ಪ್ರೀತಿಸಿದ್ದೇನೋ ನಿಜ. ಆ ಹುಡುಗನೂ ನಾನು ಜೊತೆಲಿ ಅನ್ನಾವರಮಗೆ ಬಂದು ನಿಮ್ಮ ಹತ್ರ ಫೋಟೋ ತೆಗೆಸ್ಕೊಂಡಿದ್ದು ನಿಜಾನೇ. ಪ್ರೀತಿಸಿದ ಹುಡುಗನ್ನ ಬೇಡ ಅಂತ ಬೇರೆಯವ್ರನ್ನ ಯಾಕೆ ಮದುವೆ ಮಾಡ್ಕೊಂಡೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ಹೇಳೋದು ಕೇಳಿದ ಮೇಲೆ ನಂದೇ ತಪ್ಪು ಅಂತ ಅನ್ಸಿದ್ರೆ ಶಿಕ್ಷೆ ಕೊಡಿ. ನಾನು ಮಾಡಿದ್ದು ಸರಿ ಅನ್ಸಿದ್ರೆ ನನಗೆ ದಯವಿಟ್ಟು ಸಹಾಯ ಮಾಡಿ. ಸರಿ ಹೇಳಿ.
ನಮ್ಮ ತಂದೆಯವ್ರ ಪ್ರಾಣ ಕಾಪಾಡೋದಕ್ಕೋಸ್ಕರ, ಅವರ ಕೊನೆ ಆಸೆ ತೀರ್ಸೋದಕ್ಕೋಸ್ಕರ ಪ್ರೀತಿಸಿದ ಹುಡುಗನ್ನ ಮದ್ವೆ ಆದೆ. ನಾನು ಕೈಲಾಶ್ ಅವ್ರನ್ನ ಮದ್ವೆ ಮಾಡ್ಕೊಂಡೆ. ನಮ್ಮಪ್ಪ ನಮ್ಮನ್ನ ಮಕ್ಕಳು ಥರ ಸಾಕ್ದೆ, ಫ್ರೆಂಡ್ಸ್ ಥರ ಸಾಕಿದ್ದಾರೆ. ನಾವು ಸಂತೋಷವಾಗಿರ್ಬೇಕು ಅಂತ ಅವರು ಎಷ್ಟೋ ಸಂತೋಷಗಳನ್ನ ತ್ಯಾಗ ಮಾಡಿದ್ದಾರೆ. ಅಂತ ನಮ್ಮಪ್ಪನ ಮನಸ್ಸಲ್ಲಿದ್ದ ಆಸೆನ ತಳ್ಳಹಾಕೋಕ್ಕಾಗದೆ ನನ್ನ ಪ್ರೀತಿನ ತ್ಯಾಗ ಮಾಡಬೇಕಾಯ್ತು. ಇವಾಗ ಹೇಳಿ, ನಾನು ಮಾಡಿದ್ದು ನಿಮಗೆ ತಪ್ಪು ಅನಿಸಿದ್ರೆ ಇನ್ಮೇಲೆ ನಿಮ್ಮ ಇಷ್ಟ, ನೀವು ಏನು ಬೇಕಾದರೂ ಮಾಡಿ. ಒಬ್ಬ ಅಣ್ಣನ್ನ ತಂಗಿ ಬೇಡ್ಕೊಳ್ಳೋ ಥರ ಬೇಡ್ಕೋತಿದ್ದೀನಿ, ನನ್ನ ಸಂಸಾರ ಕಾಪಾಡಿ ಪ್ಲೀಸ್. ಹಾಯ್, ಆಲ್ ಈಸ್ ವೆಲ್. ನಮ್ಮ ರೆಸಾರ್ಟ್ಗೆ ಬಂದಿರೋ ಜೋಡಿಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದೀವಿ. ಸಿಂಗರ್ಸ್ ರಾಜೇಶ್ ಅಂಡ್ ಸುಚಿತ್ರಾ ಅವರು ಅದ್ಭುತವಾದ ಹಾಡುಗಳಿಂದ, ಕೋಗಿಲೆ ಕಂಠದಿಂದ ನಿಮ್ಮೆಲ್ಲರ ಮೇಲೂ ಮೋಡಿ ಮಾಡ್ತಾರೆ. ಇನ್ಯಾಕೆ ತಡ ಮಾಡೋದು? ನೀವು ಇಷ್ಟಪಡೋ ಹಾಡುಗಳನ್ನ ನೀವು ಇಷ್ಟಪಡೋರಿಗೋಸ್ಕರ ಡೆಡಿಕೇಟ್ ಮಾಡೋದಕ್ಕೆ ರೆಡಿಯಾಗಿರಿ. ಓಕೆ, ಆರ್ ಯು ರೆಡಿ? ಗಿವ್ ದೆಮ್ ಎ ಬಿಗ್ ಕ್ಲಾಪ್ಸ್. ಮೊದಲನೇದಾಗಿ ಮೊದಲನೇ ಸಾಂಗ್ನ ನಮ್ಮ ರೆಸಾರ್ಟ್ ಪರವಾಗಿ ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಿದ್ದೀನಿ. ಮೈ ಆರ್ಕೆಸ್ಟ್ರಾ ಇಸ್ ಲೈವ್. ಹೊಡಿರಿ ಚಪ್ಪಾಳೆ, ಕಮಾನ್. ಮೂರು ದಿನದಲ್ಲಿ ನಾವು ಒಂದಿನೂ ಸೇರೋಕ್ಕಾಗಲಿಲ್ಲ. ಕೈಲಾಶ್ ಅವರು ಬಾಯ್ಬಿಟ್ಟು ಹೇಳದೇ ಇದ್ರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಇವತ್ತು ಸೇರಲೇಬೇಕು. ಅದಕ್ಕಿಂತ ಮುಂಚೆ ನನ್ನ ಪ್ರೀತಿ ಬಗ್ಗೆ ಅವ್ರಿಗೆ ಡೀಟೇಲಾಗಿ ಹೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲಾಂದರೆ
ಗಂಡನಿಂದನೇ ನಿಜ ಮುಚ್ಚಿಟ್ಟೆ ಅಂತ ನನ್ನ ಮನಸ್ಸು ಪ್ರತಿದಿನ ಸುಡ್ತಾ ಇರುತ್ತೆ.